ಹಲೋ. ಮಗ ಒಂದ್ 2 days KTM ಬೈಕ್ ಐಫೋನ್ ಕೊಡ್ತೀಯಾ? ಯಾವ್ದಾರ ಒಂದ್ ಗರ್ಲ್ ಕಾಲೇಜ್ ಗೇಟ್ ಹತ್ರ ಹೋಗಿ ಒಂದ್ ಫಸ್ಟ್ ಕ್ಲಾಸ್ ಆಗಿರೋ ಹುಡುಗಿನ ಪಡಿಸ್ಕೊಂಡ್ಬಿಡ್ತೀನಿ. ಮಗ ನಿಂಗೆ KTM ಬೇಕು, ಐಫೋನ್ ಕೊಡೋ ದೊಡ್ಡ ವಿಷಯನೇ ಅಲ್ಲ. ಮಗ ನೀನ್ ಹುಡುಗಿನ ಪಟಾಯಿಸೋದು ಕೂಡ ದೊಡ್ಡ ವಿಷಯ ಅಲ್ಲ. ಒಂದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಟೈಮ್ ತಗೋ. ಸುಮಾರಾಗಿರೋ ಹುಡುಗಿ ಅಲ್ಲ, ಒಳ್ಳೆ ಟಾಪ್ ಆಗಿರೋ ಹುಡುಗಿನ ಪಟಾಯಿಸ್ಕೊಂಡ್ಬಿಡ್ತೀಯ. ಆದ್ರೆ ಲವ್ ಮಾಡಿ 2 ದಿನ ಆದ್ಮೇಲೆ ಇದು ಯಾವ್ದು ನಿಂದಲ್ಲ ಅಂತ ಗೊತ್ತಾದ್ರೆ ಅವಳು ಮತ್ತೆ ನಿನ್ನ ಲವ್ ಮಾಡ್ತಾಳ ಅನ್ನೋ ನಂಬಿಕೆ ನಿನ್ಗಿದ್ಯಾ? ನೀನ್ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಹಣ, ಆಸ್ತಿ, ಅಂತಸ್ತು ಮತ್ತೆ ಕೆಲ್ಸ, ATM, KTM, ಐಫೋನ್ ನೋಡ್ಕೊಂಬರೋ ಯಾವ ಹುಡುಗಿನೂ ನಿನ್ನ ಲವ್ ಮಾಡಲ್ಲ. ನಿನ್ನಲ್ಲಿರೋ ವಸ್ತುಗಳನ್ನ ಯೂಸ್ ಮಾಡ್ಕೊಳಕ್ ಮಾತ್ರ ಬರ್ತಾಳೆ. ಈಗಿನ ಕಾಲದ ಹುಡುಗಿಯರು ಇಷ್ಟೇ ಮಚ್ಚ, ಯೂಸ್ ಅಂಡ್ ಥ್ರೋ. ದೊಡ್ಡವರೊಂದ್ ಮಾತು ಹೇಳಿದಾರೆ, ಹೇಳ್ತೀನಿ ಬಾಯಿಲಿ. ಹೆಣ್ಣು, ಹೊನ್ನು, ಮಣ್ಣು ನಾವು ಯಾವತ್ತೂ ಒತ್ತಾಯದಿಂದ ಪಡ್ಕೋಬಾರ್ದು. ಅದಾಗೆ ಬಂದು ಸೇರ್ಕೊಂಡ್ರೆ ಸ್ವರ್ಗ ಸುಖ. ಒತ್ತಾಯದಿಂದ ನಾವಾಗಿ ಹೋಗಿ ಪಡ್ಕೊಂಡ್ರೆ ಅದೇ ನರಕ ಯಾತನೆ. ಕಷ್ಟ ಆದ್ರೂ ಪರವಾಗಿಲ್ಲ, ಹೇಗಿದೆಯೋ ಹಾಗೆ ಒಳ್ಳೆ ಮನ್ಸಿಂದ ಹುಡುಗಿರ್ ಮನ್ಸನ್ನ ಗೆಲ್ಲು. ಮನಸ್ಸು ನೋಡಿ ಬರೋ ಹುಡುಗಿ ಯಾವತ್ತೂ ನಮ್ಗೆ ಅರ್ಧ ಕೈ ಕೊಟ್ಟು ಹೋಗಲ್ಲ. ದುಡ್ಡು ನೋಡಿ ಬರೋ ಹುಡುಗಿ ನೀನ್ ಎಲ್ಲುವರೆಗೂ ದುಡಿತಾ ಇರ್ತೀಯೋ ಅಲ್ಲಿವರೆಗೂ ಮಾತ್ರ ನಿನ್ ಜೊತೆ ಇರ್ತಾಳೆ. ಅರ್ಥ ಆಯ್ತಾ? ಅರ್ಥ ಆಯ್ತು. ಏನ್ ಗುರು, 1 ನಿಮಿಷದಲ್ಲಿ ಮಹಾಭಾರತ ರಾಮಾಯಣದ ಸತ್ಯ ಘಟನೆನೇ ಬಿಚ್ಚಿಟ್ಬಿಟ್ಟೆ. ಸಾಬ್ ಗುರು, ನನ್ 3ನೇ ಕಣ್ಣ ನೀನ್ ಇವತ್ತು ತರ್ಸ. ಸರಿ, ನಾನು ನಿನ್ ಬರ್ಲಾ? ಸರಿ ಗುರು. ಹಾ, ಯಾವ ಕಡೆ? ಅದೇ ಗರ್ಲ್ಸ್ ಕಾಲೇಜ್ ಗೇಟ್ ಹತ್ರ. ಯಾಕೆ? ಹುಡುಗಿನ ಪಟಾಸಕ್ಕೆ ಬರ್ಲಾ? ಥೂ, ಇಂತ ನನ್ನ ಮಕ್ಕಳಿಂದಾನೆ ದೇಶ ಉದ್ಧಾರ ಆಗ್ತಿಲ್ಲ. ಊರ್ ತುಂಬ ಬುದ್ಧಿ ಹೇಳೋದು, ಮನೆ ಬಂದು ಬುದ್ಧಿ ಹೇಳೋದು. ಕನ್ಸಲ್ಲೂ ಹುಡುಗರ ಜೊತೆ ಸುತ್ತಾಡಕ್ ಬಿಡಲ್ವಲ್ಲೋ. ಬರೀ ನಿಂದು ಕನ್ಸ್ ಕಾಣೋದೇ ಆಯ್ತು. ಎದ್ ಬಾ, ಟೀ ಸಿಗರೇಟ್ ಟೈಮ್ ಆಯ್ತು. ನೀನೊಂದ್ ಟೀ ಸಿಗರೇಟ್ ಸಲ ನನ್ ಕನ್ಸಲ್ಲ ಹಾಳು ಮಾಡ್ತೀಯ. ನಾನು ಬರಲ್ಲ, ಹೋಗೋ. ಬಾರಲ್ಲೋ. ಥೋ, ಏನ್ ಕರ್ಮ ಗುರು ಇದು. ಕನ್ಸೇನ್ ಕಾಣ್ತೀಯ, ಆಚೆ ಬಾ. ರಿಯಲ್ ಆಗಿ ಹುಡುಗಿಯರಿಗೆ ಹೆಂಗ್ ಪಟಾಯಿಸ್ಬೇಕಂತ ಹೇಳ್ಕೊಡ್ತೀನಿ. ಹೌದಾ? ಸರಿ, ಬಾ ನೋಡೋಣ. ತಗೋ ದಮ್ ನೋಡಿ. ಒಂದ್ ಸಿಗರೇಟ್ ಅನ್ಸಕ್ ಬರಲ್ಲ, ನನ್ ಮಗ ಹುಡುಗಿರಿಗೆ ಬೇರೆ ಪಟಾಸ್ ಕೊಡ್ಬೇಕಂತ. ಈ ನನ್ ಮಗ ಐಡಿಯಾ ಕೊಡ್ತೀನಿ ಅಂತ ಹೇಳಿ ಸಿಕ್ರೆಟ್ ಮೇಲೆ ಸಿಕ್ರೆಟ್ ಹೊಡಿತಾವನ. ಮೋಸ್ಟ್ಲಿ ನನ್ನ ಜಾಬ್ ಎಲ್ಲ ಖಾಲಿ ಮಾಡ್ತಾನ ಅನ್ಸುತ್ತೆ. ಸಾಕ್ ಬಿಡು, ಐಡಿಯಾ ಕೊಡ್ತೀನಿ ಹೇಳ್ಬಿಟ್ಟು ಪ್ಯಾಕ್ ಮೇಲೆ ಪ್ಯಾಕ್ 2 ಪ್ಯಾಕ್ ಸಿಗರೇಟ್ ಸೇದ್ದೆ ನೀನು. ತಡಿ ಬ್ರೋ, ಐಡಿಯಾ ಬರ್ಬೇಕಂದ್ರೆ ಮೈಂಡ್ ಫ್ರೆಶ್ ಆಗ್ಬೇಕು. ತಲೆಯಲ್ಲಿರೋ ಎಲ್ಲ ಟೆನ್ಷನ್ ಆಚೆ ಹಾಕ್ಬೇಕಂದ್ರೆ ಒಳಗಡೆ ಜಾಸ್ತಿ ಹೊಗೆ ಬಿಟ್ಕೋಬೇಕು. ಅವಾಗಲೇ ಫ್ರೆಶ್ ಆಗಿರೋ ಐಡಿಯಾ ಬರೋದು. ಲೋ, ಐಡಿಯಾ ಕೊಡ್ತೀನಿ ಅಂತ ಕರ್ಸಿ ಇಲ್ದೊಂದ್ ಹೇಳಿ ತಲೆ ತಿಂತಾ ಇದೆಯಲ್ಲ, ಸಾಕ್ ನಿಲ್ಸಿ ನಿನ್ ಮಾತನ್ನ. ತಲೆಯಲ್ಲಿ ಜೇನು ಹುಳು ಅನ್ಕೊಂಡಿದ್ಯಾ? ಅದಕ್ಕೆ ಜೇನ್ ಹುಳುಗಳಿಗೆ ಹೊಗೆ ಬಿಟ್ಟಾಗ ಎಲ್ಲ ಹುಳುಗಳು ಆಚೆ ಹೋಗ್ತವೆ. ಹೌದಾ? ಅದಕ್ಕೆ ಸ್ವೀಟ್ ಆಗಿರೋ ಜೇನ್ ಸಿಗೋದು ತಿನ್ನಕ್ಕೆ. ನೀನ್ ಹೇಳೋದೇನೋ ಸರಿ ಮಚ್ಚ, ಆದ್ರೆ ಮಿಸ್ ಆಗ ಜೀವನತೆ 1-2 ಹುಳುಗಳು ಬಂದ್ರೆ, ಹಾಗೆ ಸಿಗರೇಟ್ ಸೇದಿ ಜಾಸ್ತಿ ಹೊಗೆ ಬಿಟ್ಕೊಂಡ್ಬಿಟ್ರೆ ಕ್ಯಾನ್ಸರ್ ಅನ್ನೋ ಗಡ್ಡೆ ಉಬ್ಕೊಂಡ್ ಬರುತ್ತೆ. ಸಿಗರೇಟ್ ಹೊಡೆಯೋದು ಕಮ್ಮಿ ಮಾಡ್ಬೇಕಲ್ಲೇ. ಹಾ ಮಚ, ಬಂತೊಂದ್ ಐಡಿಯಾ. ಏನ್ ಐಡಿಯಾ? ಯಾವ್ದಾದ್ರು ಒಂದ್ ಲೇಡೀಸ್ ಪೀಜಿಗೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇರ್ಕೊಂಡ್ ಬಿಡು ಮಚ. ಅವಾಗ ಯಾವ್ದಾನ ಒಂದ್ ಹುಡುಗಿ ಪಕ್ಕ ಬಿದ್ದೇ ಬೀಳ್ತಾಳೆ ನಿನ್ಗೆ. ಥೋ, ನೀನು ನಿಂದೊಂದ್ ಐಡಿಯಾ. ನಡಿ ಹೋಗೋಣ. ಐಡಿಯಾ ಕೊಡ್ತಾನಂತ ಕರ್ಸ್ಕೊಂಬಂದ್ರೆ ಇಲ್ದೊಂದ್ ಹೇಳಿ ತಲೆ ತಿಂತ ಅಷ್ಟೇ. ನನ್ನ ಮಕ್ಕಳ ಕನ್ನಡ ಪಿಕ್ಚರ್ ನೋಡಿಲ್ಲ ಅಂದರೆ ನನ್ನ ಮಕ್ಕಳ ನೀವು